ಹಲೋ ಸ್ನೇಹಿತರೆ, ಹೇಗಿದ್ದೀರಾ? ವೆಲ್ಕಮ್ ಟು ನಮ್ಮ ರೆಸಿಪಿ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಿಮಗೆ ಒಂದು ಪಕ್ಕಾ ನಾಟಿ ಸ್ಟೈಲ್ ತಲೆಮಾಂಸ ಸಾಂಬಾರ್ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀವಿ. ಈ ಸಾಂಬಾರ್ ಅಕ್ಕಿ ರೊಟ್ಟಿ, ರೈಸ್, ರಾಗಿ ಮುದ್ದೆ ಜೊತೆ ಮಸ್ತ್ ಕಾಂಬಿನೇಷನ್. ಈ ರೆಸಿಪಿನ ಎಂಡ್ವರೆಗೂ ಸ್ಕಿಪ್ ಮಾಡದೆ ನೋಡಿ. ಹಾಗೂ ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಲೈಕ್ ಮಾಡಿ ಮತ್ತು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಈಗ ಈ ನಾಟಿ ಸ್ಟೈಲ್ ತಲೆಮಾಂಸ ಸಾಂಬಾರ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ತೋರಿಸ್ತಾ ಇದ್ದೀವಿ, ಬನ್ನಿ. ಮೊದಲಿಗೆ 1.5 kg ತಲೆಮಾಂಸ ತಗೊಳ್ಳಿ. ಅದಕ್ಕೆ ಅರಿಶಿನ ಪುಡಿ, ಉಪ್ಪು ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. 8 ಪೀಸ್ ಚಕ್ಕೆ, 8 ಪೀಸ್ ಲವಂಗ, 2 ಏಲಕ್ಕಿನ ತಗೊಳ್ಳಿ. ಶುಂಠಿ ತಗೊಂಡು ಚೆನ್ನಾಗಿ ಪೀಲ್ ಮಾಡಿ ಈ ಥರ ಸಣ್ಣದಾಗಿ ಸ್ಲೈಸ್ ಮಾಡಿ ಇಟ್ಕೋಬೇಕು. 1/4 ಭಾಗ ಕೊಬ್ಬರಿನ ತಗೊಂಡು ಸಣ್ಣದಾಗಿ ಸ್ಲೈಸ್ ಮಾಡಿ ಇಟ್ಕೊಳ್ಳಿ, ಯಾಕೆಂದರೆ ಮಿಕ್ಸಿಗೆ ಗ್ರೈಂಡ್ ಮಾಡೋಕ್ಕೆ ಸರಿ ಹೋಗುತ್ತೆ. 2 ಸ್ಪೂನ್ ಧನಿಯಾ ಪುಡಿ, 2 ಸ್ಪೂನ್ ಖಾರದ ಪುಡಿ, 2 ಸ್ಪೂನು ಕಾಳುಮೆಣಸು, ಖಾರಕ್ಕೆ ಬೇಕು ಅದಕ್ಕೆ. 1 ಇಡೀ ಕೊತ್ತಂಬರಿ ಸೊಪ್ಪನ್ನ ತೊಳೆದಿಟ್ಕೊಳ್ಳಿ. 1 ಗೆಡ್ಡೆ ಬೆಳ್ಳುಳ್ಳಿನ ಈ ಥರ ಸಿಪ್ಪೆ ಎಲ್ಲ ತೆಗೆದಿಟ್ಕೋಬೇಕು. ಅದಾದಮೇಲೆ ಒಂದು 2 ಸ್ಪೂನ್ಸ್ ಗಸಗಸೆ ತಗೊಳ್ಳಿ, ಯಾಕೆ ಅಂದರೆ ನಾಟಿ ಸ್ಟೈಲ್ನ ಟೇಸ್ಟ್ ಕೊಡುತ್ತೆ. ಅದಾದಮೇಲೆ ಈರುಳ್ಳಿ 2 ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ. ಆಮೇಲೆ 1 ಬೌಲ್ ಕಾಯಿ ತುರಿ. ಈಗ ನಾಟಿ ಸ್ಟೈಲ್ ತಲೆಮಾಂಸ ಸಾಂಬಾರ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀವಿ. ಮೊದಲಿಗೆ ಕುಕ್ಕರ್ನ ತಗೊಂಡಿದ್ದೀವಿ. ಅದಕ್ಕೆ 2-3 ಚಮಚ ಎಣ್ಣೆ ಹಾಕೋಬೇಕು. ಲೋ ಫ್ಲೇಮಲ್ಲೇ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ಳಿ. ಆ ಎಣ್ಣೆ ಬಿಸಿ ಆಗೋವರೆಗೂ ವೇಟ್ ಮಾಡ್ಕೋಬೇಕು ನೀವು. ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ ಹೆಚ್ಚಿಕೊಂಡಂಥ ಈರುಳ್ಳಿ ಹಾಕಿ ಫ್ರೈ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈ ಥರ ನಾವು ತುಂಬ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಈರುಳ್ಳಿ ಫ್ರೈ ಆಗಿದೆ. ನೆಕ್ಸ್ಟ್ ನಾವು ಬೆಳ್ಳುಳ್ಳಿ ತೊಗೊಂಡಿದ್ವಲ್ಲ, ಆ ಬೆಳ್ಳುಳ್ಳಿನ ಹಾಕೋಬೇಕು. ಅದನ್ನು ಅಷ್ಟೇ ಫ್ರೈ ಮಾಡಿ ಚೆನ್ನಾಗಿ. ಈಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ 2 ಫ್ರೈ ಆಗಿದೆ. ನೆಕ್ಸ್ಟ್ ನಾವು ಕಾಳು ಮೆಣಸನ್ನ ಹಾಕೋಬೇಕು. ಅದನ್ನು ಚೆನ್ನಾಗಿ ಫ್ರೈ ಮಾಡಿ. ಈಗ ಶುಂಠಿನ ಹಾಕಿ ಫ್ರೈ ಮಾಡ್ಕೋಬೇಕು, ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ. ನೆಕ್ಸ್ಟ್ ಅದಕ್ಕೆ ಏಲಕ್ಕಿ, ಚಕ್ಕೆ, ಲವಂಗ ಅಷ್ಟು ಹಾಕಿ ಫ್ರೈ ಮಾಡಿ. ಈಗ ಇಲ್ಲಿವರೆಗೂ ಹಾಕಿರೋ ಐಟಮ್ಸ್ ಫುಲ್ಲು ಫ್ರೈ ಆಗಿದೆ. ನೆಕ್ಸ್ಟ್ ಅರಿಶಿನ ಪುಡಿ ಹಾಕಿ. ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ನ ಆಫ್ ಮಾಡಿಬಿಡ್ಬೇಕು ನೀವು. ಗ್ಯಾಸ್ ಆಫ್ ಮಾಡಿದ ನಂತರ ಅರ್ಧ ಬಟ್ಲು ಕಾಯಿ ತುರಿನ ತಗೋಬೇಕು. ಕಾಯಿ ತುರಿ ಹಾಕಿ ಜಸ್ಟ್ ಮಿಕ್ಸ್ ಮಾಡಬೇಕಷ್ಟೆ. ನೆಕ್ಸ್ಟ್ ಕಟ್ ಮಾಡಿರೋಂಥರ ಕೊಬ್ಬರಿ ಪೀಸ್ಗಳನ್ನ ಹಾಕೋಬೇಕು. ಅದಾದಮೇಲೆ 1 ಇಡೀ ಕೊತ್ತಂಬರಿ ಸೊಪ್ಪು ತೊಳ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕು. ಖಾರದ ಪುಡಿ 3 ಚಮಚ. ನಿಮಗೆ ಖಾರ ಎಷ್ಟು ಬೇಕಂತ ಗೊತ್ತಾಗುತ್ತೆ. ನಿಮ್ಗೆ ಎಷ್ಟು ಖಾರ ತಿಂತೀರೋ ಅಷ್ಟು ನೀವು ಹಾಕ್ಕೋಬೇಕಾಗತ್ತೆ. ನಾವಿಲ್ಲಿ 3 ಚಮಚ ಖಾರದ ಪುಡಿ ಹಾಕಿದ್ದೀವಿ. 1-2 ಚಮಚ ಧನಿಯಾ ಪುಡಿನ ಹಾಕ್ಕೊಂಡಿದ್ದೀವಿ. ಲಾಸ್ಟಲ್ಲಿ 1-2 ಚಮಚ ಗಸಗಸೆನ ಹಾಕ್ಕೋಬೇಕು. ಗಸಗಸೆ ಹಾಕಿದ ತಕ್ಷಣ ನೀವು ಮಿಕ್ಸ್ ಮಾಡಬೇಕು ಚೆನ್ನಾಗೆಲ್ಲನೂ. ಮಿಕ್ಸ್ ಮಾಡಿದಾದ್ಮೇಲೆ ಅದನ್ನು ಪಾತ್ರೆಯಲ್ಲಿ ಹಾರಕ್ಕೆ ಬಿಡಬೇಕು. ಒಂದು ಮಿಕ್ಸಿ ಜಾರ್ನ ತಗೊಂಡು ಈಗ ರೆಡಿ ಮಾಡಿದಂತಹ ಮಸಾಲ ಮಿಶ್ರಣವನ್ನು ಹಾಕಿ ನುಣ್ಣಗೆ ರುಬ್ಕೊಬೇಕು. ರುಬ್ಕೊಂಡಿದ ತಕ್ಷಣ ಸಾಂಬಾರಿಗೆ ಬೇಕಾಗುವ ಮಸಾಲ ರೆಡಿ ಆಗುತ್ತೆ. ನೋಡಿ, ಈ ಥರ ನೀರು ಹಾಕಿ ರುಬ್ಕೋಬೇಕು. ಈ ಕನ್ಸಿಸ್ಟೆನ್ಸಿಗೆ ಬರಬೇಕು. ಅದೇ ಕುಕ್ಕರ್ಗೆ 2-3 ಚಮಚ ಎಣ್ಣೆನ ಹಾಕ್ಕೋಬೇಕು. ಎಣ್ಣೆ ಇಲ್ಲಿ ಬಿಸಿ ಆಗಕ್ಕೆ ಬಿಡಬೇಕು. ಇಲ್ಲಿ ನೋಡಿ, ಎಣ್ಣೆ ಬಿಸಿ ಆಗಿದೆ. ಬಿಸಿ ಆದಮೇಲೆ ಸಣ್ಣಗೆ ಹೆಚ್ಚಿದ 1 ಈರುಳ್ಳಿಯನ್ನು ಹಾಕ್ಕೊಳ್ಬೇಕು. ಈರುಳ್ಳಿನ ಫ್ರೈ ಮಾಡಬೇಕೀಗ. ನೋಡಿ, ಇವಾಗ ಫ್ರೈ ಆಗಿದೆ ಇಲ್ಲಿ. ಅದಾದಮೇಲೆ ಚೆನ್ನಾಗಿ ತೊಳ್ಕೊಂಡಿರೋಂಥ ತಲೆ ಮಾಂಸವನ್ನು ಹಾಕಿ ಮಿಕ್ಸ್ ಮಾಡಬೇಕು.
ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಈ ಥರ ಮಿಕ್ಸ್ ಮಾಡಬೇಕು. ಉಪ್ಪು ಎಲ್ಲ ಮಾಂಸಕ್ಕೆ ಹಿಡಿಬೇಕು ಚೆನ್ನಾಗಿ. ಈಗ ಮಿಕ್ಸ್ ಮಾಡಿದ ನಂತರ ಒಂದು 15 ಮಿನಿಟ್ಸ್ ಕುಕ್ಕರ್ನ ಕ್ಲೋಸ್ ಮಾಡಿ ಬೇಯಕ್ಕೆ ಬಿಡಬೇಕು. ಈಗ ನೋಡಿ ತಲೆ ಮಾಂಸ ಒಂದು ರೌಂಡ್ ಬೆಂದಿದೆ. ಈ ಥರ ಬೇಯಬೇಕು. ಇದನ್ನು ಚೆನ್ನಾಗಿ ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಫುಲ್ಲು. ನೋಡಿ ಈ ಥರ ಮಿಕ್ಸ್ ಮಾಡಬೇಕು. ಅದಾದಮೇಲೆ ರುಬ್ಕೊಂಡಿದ್ದಂಥ ಮಿಶ್ರಣವನ್ನು ಹಾಕಬೇಕು. ಈಗ ಸಾಂಬಾರ್ಗೆ ಬೇಕಾದಷ್ಟು ನೀರನ್ನು ಹಾಕಿ ಎಲ್ಲ ಪೀಸಸ್ಗೆ ಹಿಡಿಯೋ ಹಂಗೆ ಮಿಕ್ಸ್ ಮಾಡಬೇಕು. ಈಗ ನೋಡಿ ಈ ಥರ ಮಿಕ್ಸ್ ಮಾಡ್ಕೋತಾ ಇರಬೇಕು. ಮಸಾಲದ್ದು ಹಸಿ ವಾಸನೆ ಹೋಗೋವರೆಗೂ ಕುದಿಯಕ್ಕೆ ಬಿಡಬೇಕು. ಕುದಿಯಕ್ಕೆ ಬಿಟ್ಟಾದ್ಮೇಲೆ ಮಿಕ್ಸ್ ಮಾಡಿ ಒಂದು 5ರಿಂದ 7 ವಿಷಲ್ನ ಹಾಕಬೇಕು. ನೋಡಿ ನಿಮಗೇನಾದ್ರು ಬೆಂದಿಲ್ಲ ಅಂತ ಅನ್ಸಿದ್ರೆ ಇನ್ನೊಂದು 2 ವಿಷಲ್ ಹಾಕಿ ನೋಡಬೇಕು. ಈಗ ನಾಟಿ ಸ್ಟೈಲ್ ತಲೆ ಮಾಂಸದ ಸಾಂಬಾರ್ ತಿನ್ನಲು ರೆಡಿಯಾಗಿದೆ. ಇದು ರಾಗಿ ಮುದ್ದೆ, ಅಕ್ಕಿ ರೊಟ್ಟಿ ಹಾಗೂ ರೈಸ್ ಜೊತೆ ಒಳ್ಳೆ ಕಾಂಬಿನೇಷನ್. ನಿಮಗೆ ಖಂಡಿತ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ನಾವು ಇದೇ ಥರ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಲೈಕ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಧನ್ಯವಾದಗಳು.